ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೈಸ್ ರಸ್ತೆಗೆ ಟೋಲ್ ಕಟ್ಟಬೇಡಿ ಎಂದು ಮತ್ತೆ ಎಚ್ಡಿಕೆ ಕರೆ ಕೊಟ್ಟಿದ್ದಾರೆ. ಜನರಿಗೆ ಕರೆ ಕೊಟ್ಟ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಜನರಿಗೆ ಕೈ ಮುಗಿದು ಟೋಲ್ ಕಟ್ಟಬೇಡಿ ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ. ನೈಸ್ ರಸ್ತೆಗೆ ಟೋಲ್ ಕಟ್ಟಬೇಡಿ ಅಂತ ಹೇಳಿ ಜನರಿಗೆ ಕರೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಜನರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ ಟೋಲ್ ಕಟ್ಟಬೇಡಿ ಅಂತ ಹೇಳಿ. ಯುವಕರೇ ಯಾವುದೇ ಕಾರಣಕ್ಕೂ ಟೋಲ್ನ ಕಟ್ಟಬೇಡಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ದರೋಡೆ ಮಾಡುವ ನೈಸ್ ಸಂಸ್ಥೆ ಸರ್ಕಾರದ ವಿರುದ್ಧ ನಿಮ್ಮ ನಡೆ ಇರಲಿ, ಅದಕ್ಕೆ ಪ್ರತಿಭಟನೆಯನ್ನ ಮಾಡಿ ಒಟ್ಟಿಗೆ ಸೇರಿ ಬೇಕಾದಂಗೆ ದರ ಏರಿಕೆ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ನೀವು ಧ್ವನಿ ಎತ್ತಿ ಎಫ್ಐಆರ್ ಆದ್ರೂ ಕೂಡ ಜಗ್ಗಬೇಡಿ, ಯುವಕರಿಗೆ ಕರೆ ನೀಡಿದ್ದಾರೆ. ಈ ರೀತಿ ಕುಮಾರಸ್ವಾಮಿ ಅವರು ಸ್ವಲ್ಪ ದಿನದ ಹಿಂದೆ ಕೂಡ ಹೇಳಿದ್ರು ಟೋಲ್ ಕಟ್ಟಬೇಡಿ, ಟೋಲ್ ಸಂಸ್ಥೆ ಬೇಕಾಬಿಟ್ಟಿ ದರ ಏರಿಕೆ ಮಾಡ್ತಾ ಇದ್ದಾರೆ, ಅವರಿಗೆ ಬೇಕಾದಾಗ ದರವನ್ನ ಏರಿಕೆ ಮಾಡ್ತಾ ಇದ್ದಾರೆ, ಹಾಗಾಗಿ ಟೋಲ್ ಕಟ್ಟಬೇಡಿ ಅಂತ ಹೇಳಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ವಾಹನ ಸವಾರರು ಕೂಡ ಟೋಲ್ ಬಳಿ ನಾವು ಟೋಲ್ ಅಮೌಂಟ್ ಕಟ್ಟಲ್ಲ ಅಂತ ಹೇಳಿದಾಗ ಟೋಲ್ ಸಿಬ್ಬಂದಿ ಹಾಗೆ ವಾಹನ ಸವಾರರ ನಡುವೆ ಮಾತಿನ ಚಕಮಕಿ ಜಗಳ ಆಗ್ತಾನೆ ಇತ್ತು. ಈಗ ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ಕರೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಟೋಲ್ ಕಟ್ಟಬೇಡಿ ಅಂತ ಹೇಳಿ. ಇಲ್ಲಿ ಗೊಂದಲ ಇಲ್ಲ. ನಾನು ಕರ್ನಾಟಕ ರಾಜ್ಯದ ಜನತೆಗೆ ಕೈ ಜೋಡಿಸಿ ಮನವಿ ಮಾಡತಕ್ಕಂಥದ್ದು, ಈ ಸರ್ಕಾರ ಹೈಕೋರ್ಟ್ ಏನು ಆದೇಶ ಮಾಡಿದೆ ಹೇಳಿ? ಹೈಕೋರ್ಟು ಆದೇಶ ಮಾಡೋದಲ್ಲ, ಹೈಕೋರ್ಟ್ ಆದೇಶ ಮಾಡಲ್ಲ, ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೋಬೇಕು. ರಾಜ್ಯ ಸರ್ಕಾರ ನಡ್ಕೊಂಡಂಥ ರೀತಿ ಏನಿದೆ, ಮೊದಲನೇ ಸಿಂಗಲ್ ಜಡ್ಜ್ ಏನು ಕೊಟ್ಟಿದ್ದಾರೆ, ಜಡ್ಜ್ಮೆಂಟು ಕೊಟ್ಟ ದಿವಸಲೇ ತೀರ್ಮಾನ ಮಾಡಬೇಕಾಗಿತ್ತು. ನಾಡಿನ ಜನತೆಗೆ ಹೇಳ್ತೇನೆ, ಇವತ್ತು ಇಲ್ಲೀಗಲ್ ಆಗಿ ಟೋಲ್ ಕಲೆಕ್ಷನ್ ಆಗ್ತಾಯಿದೆ ಅಂತಕ್ಕಂಥದ್ದು ಕೋರ್ಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಫೈಂಡಿಂಗ್ಸು, ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ಉಲ್ಲಂಘನೆ ಮಾಡಿ ಇವತ್ತು ಸರ್ಕಾರದ ಅನುಮತಿಗಳಿಲ್ಲದೆ ಬೇಕಾದಂಥ ಸಮಯದಲ್ಲಿ 7-8 ಬಾರಿ ದರವನ್ನು ಏರಿಕೆ ಮಾಡಿ ಬೆಂಗಳೂರಿನ ನಾಗರಿಕರ ಮೇಲೆ, ಪ್ರಯಾಣಿಕರ ಮೇಲೆ ಏರಿಕೆ ಮಾಡಿದ್ದಾರೆ. ಇದು ಹೈಕೋರ್ಟ್ನಲ್ಲಿ ಸಿಂಗಲ್ ಬೆಂಚು, ಡಬಲ್ ಬೆಂಚ್ನಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶ.